ಹಲೋ ನಮಸ್ತೆ ಫ್ರೆಂಡ್ಸ್, ಇವತ್ತು ನಾನು ಮಾಡ್ತಾ ಇದ್ದೀನಿ ಚಿಕನ್ ಮೋಮೋಸ್ ಮಾಡ್ಲಿಕ್ಕೆ ನಾನು 1 ಕಪ್ ಅಷ್ಟು ಮೈದಾ ತಗೊಂಡಿದ್ದೀನಿ, 2 ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆ ತಗೊಂಡಿದ್ದೀನಿ, ರುಚಿಗಾಗುವಷ್ಟು ಉಪ್ಪು. ಇವಾಗ ಏನ್ ಮಾಡೋದಂತ ನೋಡ್ಕೊಂಡ್ ಬರೋಣ ಬನ್ನಿ. ಇವಾಗ ಇದು ಹಿಟ್ ಕಲಿಸ್ತಾ ಇದ್ದೀನಿ, ಮತ್ತೆ ಇದಕ್ಕೆ ಸ್ವಲ್ಪ ಉಪ್ಪು ಹಾಕೋಣ. ಇವಾಗ ಸ್ವಲ್ಪ ಎಣ್ಣೆ ಹಾಕ್ತಾ ಇದ್ದೀನಿ, ನಾರ್ಮಲ್ ಎಣ್ಣೆ, ನಾರ್ಮಲ್ ನೀರು, ನಾರ್ಮಲ್ ಇದು ತಗೊಂಡಿದ್ದೀನಿ. ಬಾಯ್ಲ್ ಮಾಡಿದ್ದು ಆಗ್ಲಿ ಕೋಲ್ಡ್ ನೀರಾಗ್ಲಿ ಏನ್ ತಗೊಂಡಿಲ್ಲ, ನಾರ್ಮಲ್ ನೀರ್ ತಗೊಂಡಿದ್ದೀನಿ. ನೋಡಿ, ಹೀಗೆ ಚೆನ್ನಾಗಿ ಇದು ಕಲಸ್ಕೋಬೇಕು. ಹಿಟ್ಟು ನಮ್ಗೆ ಹೀಗೆ ಕಲಸ್ಕೋಬೇಕಾಗ್ತದ. ಎಣ್ಣೆ ಇನ್ನು ಸ್ವಲ್ಪ ಹಾಕೊಳ್ಳೋಣ. ಇದ್ ನೋಡಿ, ಹೀಗೆ ಮುಟ್ಕೆ ಆಗ್ಬೇಕು ಹಿಟ್ಟು. ಆದ್ಮೇಲೆ ನಾವು ಇದಕ್ಕೆ ಸ್ವಲ್ಪ ಸ್ವಲ್ಪ ನೀರನ್ನು ಹಾಕಿ ಕಲಸ್ಕೋಬೇಕು. ನಾನು ನೀರ್ ಮಾಪ್ ತಗೊಂಡಿಲ್ಲ, ಯಾಕಂದ್ರೆ ನಮ್ಗೆ ಹೇಗ್ ಬೇಕೋ ಹಾಗೆ ನಾದ್ಕೋಬಾರ್ದು. ಸ್ವಲ್ಪ ಸ್ವಲ್ಪ ಆಗಿ ನೀರನ್ನು ಹಾಕಿ ಸ್ವಲ್ಪ ಗಟ್ಟಿಯಾಗಿ ನಾದ್ಬೇಕಾಗ್ತದೆ ಇದಕ್ಕೆ, ಯಾಕಂದ್ರೆ ಅರ್ಧ ತಾಸಷ್ಟು ನೆನಿಬೇಕು ಹಿಟ್ಟು. ಒಂದು ಬಾಂಡ್ಲೆ ಇಟ್ಟಿದ್ದೀನಿ, ಅದಕ್ಕೆ ನೀರ್ ಹಾಕೋಬೇಕು. ಮೋಮೋಸ್ ಚಟ್ನಿ ಮಾಡ್ತಾ ಇದ್ದೀನಿ. ಇದು ಹೀಗೆ ನಾವು ಕಟ್ ಹಾಕೋಬೇಕು 4. ನೋಡಿ ಫ್ರೆಂಡ್ಸ್, ಹೀಗೆ 4 ಹಾಕಿದ್ದೀನಿ. ಇವಾಗ ಇದಕ್ಕೆ ನಾನು ಕೆಂಪು ಬ್ಯಾಡಗಿ ಮೆಣಸಿನ್ಕಾಯಿ ಹಾಕ್ತಿದ್ದೀನಿ. 4ರಿಂದ 5, ಯಾಕಂದ್ರೆ ಇದು ಖಾರ ಆಗಿದ್ರೇನೆ ರುಚಿ ಆಗುತ್ತೆ. ಇವಾಗ ಒಂದು ಪ್ಲೇಟ್ ಮುಚ್ಚಿ ಇಡೋಣ. ಇದಕ್ಕೆ ಒಂದ್ ಸ್ವಲ್ಪ ಕುದಿಬೇಕು. ಇದಕ್ಕೆ ನಾನು ಸುಲ್ದಂತ ಒಂದು ಬೆಳ್ಳುಳ್ಳಿ ಹಾಕ್ತಾ ಇದ್ದೀನಿ. ಇವಾಗ ಇದು ಕುದೀತಾ ಇದೆ ಅಲ್ವಾ, ನಾವು ಚಮಚೆಯಿಂದ ಬಳಸ್ಕೋಬೇಕು ಹೀಗೆ, ಅಂದ್ರೆ ಎಲ್ಲ ಕಡೆಯಿಂದ ಚೆನ್ನಾಗಿ ಕುದ್ದು ಬರ್ತದೆ. ನೋಡಿ, ಹೀಗೆ ಸಿಪ್ಪೆ ಸುಲಿಲಿಕ್ಕೆ ಬರ್ತದಲ್ವಾ, ಹಾಗೆ ನಾವು ಕುದಿಸ್ಕೋಬೇಕಾಗ್ತದೆ. ಇದು ನಾನು ಗ್ಯಾಸ್ ಆಫ್ ಮಾಡ್ತೇನೆ. ಎಲ್ಲವನ್ನು ತೆಗೆದಿಟ್ಕೊಳ್ಳೋಣ ಒಂದ್ ಸೈಡಲ್ಲಿ, ಯಾಕಂದ್ರೆ ಇದು ಸ್ವಲ್ಪ ತಣ್ಣಗಾಗ್ಬೇಕಾಗ್ತದ. ನೋಡಿ ಫ್ರೆಂಡ್ಸ್, ಇದು ಎಲ್ಲ ಶಿಪ್ಪಿ ತಕ್ಕೋಬೇಕು ಒಂದ್ ಸೈಡ್. ಬಿಸಿ ಇರ್ತದ, ಸ್ಲೋಲಿ ಮಾಡ್ಕೋರಿ, ಯಾಕಂದ್ರೆ ಬಹಳ ಬಿಸಿ ಇರ್ತದ, ಟೊಮೆಟೊ ಕುದ್ದಿರ್ತದಲ್ವಾ, ಅದಕ್ಕಾಗಿ. ಇವಾಗ ಎಲ್ಲ ನಾನು ಸಿಪ್ಪೆಯನ್ನು ಸುಲಿದಿಟ್ಟಿದ್ದೀನಿ, ಮಿಕ್ಸರ್ ಜಾರಿಗೆ ಹಾಕೋಬೇಕು. ಇದು ಮೆಣಸಿನ್ಕಾಯಿ ಎಲ್ಲ ನಾನು ಗ್ರೈಂಡ್ ಮಾಡ್ಕೋತಾ ಇದ್ದೀನಿ. ಬೆಳ್ಳುಳ್ಳಿ ಎಲ್ಲ ಕುದ್ದಿದೆಲ್ಲ, ಇದೆಲ್ಲ ಗ್ರೈಂಡ್ ಮಾಡ್ಕೋಬೇಕು. ಇದಕ್ಕೆ ಆವಾಗಲೇ ಕುದಿಸಿದಂತದೊಳಗೆ ಸ್ವಲ್ಪ ನೀರು ಹಾಕ್ತಾ ಇದ್ದೀನಿ. ಫೈನ್ ಆಗಿ ಮಿಕ್ಸರ್ ಮಾಡ್ಕೊಂಡು ಬರೋಣ ಬನ್ನಿ. ಒಂದು ದೊಡ್ಡ ಸ್ಪೂನ್ ಅಷ್ಟು ಎಣ್ಣೆ ಹಾಕೋಬೇಕು. ಎಣ್ಣೆ ಚೆನ್ನಾಗಿ ಬಿಸಿ ಆಗ್ಲಿ ಫ್ರೆಂಡ್ಸ್. ಇದಕ್ಕೆ ಗಾರ್ನಿಶ್ ಮಾಡಿ ಇದು ಕ್ರಶ್ ಮಾಡಿದಂತ ಅಲ್ಲ ಇದೆ, ಕ್ರಶ್ ಮಾಡಿದಂತ ಬೆಳ್ಳುಳ್ಳಿ ಎಲ್ಲ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ನಾನು ಆವಾಗಲೇ ತೋರಿಸಿದಂತ ಪೇಸ್ಟ್ ಇದಕ್ಕೆ ಹಾಕೋಣ. ಇವಾಗ ನಾನು ಸ್ಲೋಲಿ ಆಗಿ ಗ್ಯಾಸ್ ಸ್ಲೋ ಮೋಷನ್ ಅಲ್ಲಿ ಇಟ್ಟು ಇದು ಚೆನ್ನಾಗಿ ಹೀಗೆ ಫ್ರೈ ಮಾಡ್ಕೋಬೇಕು. ನೋಡಿ ಫ್ರೆಂಡ್ಸ್, ಆವಾಗಲೇ ನಾನು ಸ್ವಲ್ಪ ನೀರು ಹಾಕ್ತೀನಿ ಅಂದಿದ್ದೆ ಅಲ್ವಾ, ಅದು ನೀರು ಇವಾಗ ಹಾಕ್ತಾ ಇದ್ದೀನಿ. ಮತ್ತೆ ಇದಕ್ಕೆ ನಾನು ಅಂಗಡಿಯಲ್ಲಿ ಸಿಗೋವಂಥದ್ದು ಸಾಸ್ ಹಾಕಿದ್ದೀನಿ, 1 ಟೇಬಲ್ ಸ್ಪೂನ್ ಅಷ್ಟು. ಇವಾಗ ಸ್ವಲ್ಪ ಉಪ್ಪು, ಸ್ವಲ್ಪ ಅಂದ್ರೆ ರುಚಿಗಾಗುವಷ್ಟು ಉಪ್ಪು, ಮತ್ತೆ 1 ಟೇಬಲ್ ಸ್ಪೂನ್ ಅಷ್ಟು ಸಕ್ಕರೆನೂ ಹಾಕಿದ್ದೀನಿ, ಟೇಬಲ್ ಸ್ಪೂನ್ ಅಷ್ಟು. ಇವಾಗ ಚೆನ್ನಾಗಿ ಇದು ಫ್ರೈ ಮಾಡ್ಕೋಬೇಕು. ನಾನು ಈಗ ನೀರು ಹಾಕ್ತಾ ಇದ್ದೀನಿ, ಒಂದು ಅರ್ಧ ಗ್ಲಾಸು ಇಲ್ಲ, ಸಣ್ಣ ಚಿಕ್ಕ ಕಪ್ ಅಷ್ಟು ಹಾಕ್ತಾ ಇದ್ದೀನಿ. ನಮ್ಗೆ ಇದು ಸ್ವಲ್ಪ ಇದಕ್ಕೆ ಕಾರ್ನ್ಫ್ಲವರ್ ಹಾಕೊಂಡ್ರೆ ಥಿಕ್ ಆಗಿ
ಮಸ್ತಾಗಿರ್ತದೆ. ಕಾರ್ನ್ಫ್ಲವರ್ ಹಾಕೋಬೇಕು. ಚಿಕ್ಕ ಟೇಬಲ್ ಸ್ಪೂನ್ ಅಷ್ಟು ನಾನು ಕಾರ್ನ್ಫ್ಲವರ್ ತಗೊಂಡಿದ್ದೀನಿ. ಇದಕ್ಕೆ ಇವಾಗ ಸ್ವಲ್ಪ ನೀರ್ ಹಾಕೊಂಡು ನೋಡಿ, ನೀರ್ ಹಾಕೊಂಡು ಚೆನ್ನಾಗಿ ಇದು ಪೇಸ್ಟ್ ಮಾಡ್ಕೋಬೇಕು. ನೋಡಿ, 1 ಗಂಟೆ ಇರಬಾರ್ದು ಇದಕ್ಕೆ. ಹೀಗೆ ಚೆನ್ನಾಗಿ ತಿರ್ಗಿಸ್ರೆ ಗಂಟೆ ಆಗೋದಿಲ್ಲ. ಇವಾಗ ಇದು ನಾನು ಇದಕ್ಕೆ ಹಾಕ್ತಾ ಇದ್ದೀನಿ. ಹಾಕಿದ್ಮೇಲೆ ಚೆನ್ನಾಗಿ ತಿರ್ಗಿಸ್ಕೊಳ್ಳೋಣ. ನೋಡಿ ಎಷ್ಟು ಥಿಕ್ಕಾಗಿ ಮಸ್ತಾಗಿ ಕಾಣಿಸ್ತಾ ಇದೆ ಅಲ್ವಾ? ಹೀಗೆ ಥಿಕ್ ಆಗ್ತದೆ. ನೋಡಿ ಫ್ರೆಂಡ್ಸ್, ನಾನು ಅರ್ಧ ಕೆಜಿಯಷ್ಟು ಚಿಕನ್ ತಗೊಂಡಿದ್ದೀನಿ. ಚಿಕನ್ ಚೆನ್ನಾಗಿ ತೊಳೆದಿಟ್ಟಿದ್ದೇನೆ. ಇವಾಗ ಇದು 1 ಬಟ್ಲದಷ್ಟು ನಾನು ಆವಾಗ್ಲೇ ನೆನೆಸಿದ್ದೆ ಸೋಯಾ ಚಂಕ್ಸ್ ತಗೊಂಡಿದ್ದೀನಿ. ಚಂಕ್ಸ್ ಮತ್ತೆ ಇದು ನಾನು ಒಂದಿದ್ರ ಒಂದು 5-8 ಹಸಿ ಮೆಣಸಿನ್ಕಾಯಿ ಹಾಕ್ತಾ ಇದ್ದೀನಿ. ಇದು ಸ್ವಲ್ಪ ರುಚಿಗಾಗುವಷ್ಟು ಉಪ್ಪು, ರುಚಿಗಿಲ್ಲ ಒಟ್ಟು ಸ್ವಲ್ಪ ಹಾಕ್ಬೇಕು. ಹಾಕಿ ಮಿಕ್ಸರ್ ಜಾರಲ್ಲಿ ಮಿಕ್ಸರ್ ಮಾಡ್ಕೊಂಡು ಬರೋಣ ಬನ್ನಿ. ನೋಡಿ ಹಾಕ್ತಾ ಇದ್ದೀನಿ. ಇವಾಗ ಮಿಕ್ಸರ್ ಬೌಲಿಗೆ ಹಾಕಿ ಅರ್ಧ ಅಂತ ಹಾಕಿ ಮಿಕ್ಸರ್ ಮಾಡ್ಕೊಂಡು ಬರೋಣ. ನೋಡಿ ಫ್ರೆಂಡ್ಸ್, ಹೀಗಾಗಿದೆ. ಇದು ನಾನು ಬೇರೆ ಬೌಲ್ ನಲ್ಲಿ ತೆಗೆದಿಟ್ಕೋತೀನಿ. ಇವಾಗ ನಾನು ಇದು ಪೆಪ್ಪರ್ ಪೌಡರ್ ಹಾಕ್ತಾ ಇದ್ದೀನಿ. ಒಂದು ಅರ್ಧ ಟೀ ಸ್ಪೂನ್ಗಿಂತನೂ ಕಮ್ಮಿ ಹಾಕ್ತಾ ಇದ್ದೀನಿ. ಮತ್ತೆ ಕೊತ್ತಂಬರಿ ಕಟ್ ಮಾಡಿ ಇಟ್ಟಿದ್ದೀನಿ ತೊಳೆದು, ಅಲ್ಲ ಬೆಳ್ಳುಳ್ಳಿ ಪೇಸ್ಟ್, ಮತ್ತೆ ಚಿಕ್ಕದಾಗಿ ಈರುಳ್ಳಿ ಕಟ್ ಮಾಡಿಟ್ಟಿದ್ದೆ ಅದು ಹಾಕ್ತಾ ಇದ್ದೀನಿ. ಇವಾಗ ಚೆನ್ನಾಗಿ ಹಾಕಿ ಮತ್ತೆ ಇದು ಕಲಿಸ್ಕೋಬೇಕು. ಚೆನ್ನಾಗಿ ಕಲಿಸ್ಕೋಬೇಕಿದು. ನಾನು ಅರ್ಧಕ್ಕಿಂತನೂ ಕಮ್ಮಿ ಲಿಂಬೆಯನ್ನು ಹಿಂಡ್ತಾ ಇದ್ದೀನಿ. ವಿನೆಗರ್ ಇಲ್ದವರು ಇದು ಲಿಂಬೆಯನ್ನು ಹಿಂಡ್ಬೋದು, ವಿನೆಗರ್ ಇದ್ದವರು ವಿನೆಗರು ಹಾಕ್ಬೋದು. ನಾನು ಇಷ್ಟಿಷ್ಟಾಗಿ ಹಿಟ್ಟು ತಗೊಂಡಿದ್ದೀನಿ. ಲಟ್ಸ್ತಾ ಹೋಗೋಣ. ಇದು ನಾವು ದೊಡ್ಡದಾಗಿ ಮಾಡಿಕೊಂಡು ಚಪಾತಿ ಗತೆ ಮಾಡಿ ಎಕ್ದಮ್ ಕಟಿಂಗ್ ಮಾಡಿದ್ರು ನಡೀತದೆ. ಇಲ್ಲ ಅಂದ್ರೆ ನಾವು ಚಿಕ್ಕದಾಗಿ ಸಿಂಗಲ್ ಆಗಿ ಒಂದೊಂದ ಮಾಡ್ಕೋಬಹುದು. ಹೀಗೆ ನಾನು ದೊಡ್ಡದಾಗಿ ಒಂದೇ ಸಿಂಗಲ್ ಚಪಾತಿ ಮಾಡಿದ್ದೀನಿ. ಇವಾಗ ಇದಕ್ಕೆ ಕಟ್ಟಿಂಗ್ ಹೇಗೆ ಮಾಡೋದು ಅಂತ ತೋರಿಸ್ತಾ ಹೋಗ್ತೀನಿ ನೋಡಿ. ನಾನು ಒಂದು ಡಬ್ಬೆಯಿಂದ ಹೀಗೆ ಮಾಡ್ತಾ ಇದ್ದೀನಿ ರೌಂಡ್ ಶೇಪ್. ನಾವು ಒಂದೊಂದಾಗಿ ಮಾಡೋಕ್ಕಿಂತ ಹೀಗೆ ಎಲ್ಲವನ್ನು ಮಾಡ್ಬೋದು. ಎಕ್ದಮ್ 5-6 ನಮಗೆ ಸ್ವೀಟ್ಸ್ ರೆಡಿ ಆಗ್ಬಿಡ್ತದ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ. ಇವಾಗ ನಾನು ಈಗ ನೋಡಿ ಎಷ್ಟು ಚಿಕ್ಕದಾದಂತ ಉಳ್ಳಿ ತಗೊಂಡಿದ್ದೀನಿ. ಇದು ಹೀಗೆ ಇಟ್ಟು ಸ್ಟಫಿಂಗ್ ಮಾಡೋದ ಹೇಗಂತ ತೋರಿಸ್ತಾ ಹೋಗ್ತಾನೆ ನೋಡಿ. ಹೀಗೆ ನಾವು ಮಾಡ್ತಾ ಹೋಗ್ಬೇಕು. ಇನ್ನೊಂದು ತರ ತೋರಿಸ್ತೀನಿ. ಹೀಗೆ ಮಾಡಿ ನೋಡಿ, ಈ ತರ ಮೋದಕ ತರ ಮಾಡ್ಕೊಂಡು ಹೀಗೆ ತಿರುಗಿಸ್ಕೊಂಡ್ರೆ ಆಯ್ತು. ಒಂಥರ ಬೇರೆ ಶೇಪ್ ಇದೆಯಲ್ಲ ಹಾಗೆ ಮಾಡ್ಕೋಬೇಕು. ನಾನು ಇನ್ನೊಂದು ಹೇಳ್ಕೊಬೋದು. ಇದು ನಾವು ಮನೇಲಿ ಮಾಡ್ತೇವಲ್ವಾ ಕಡಬು, ಆ ಟೈಪ್ ಮಾಡಿ ಇದಕ್ಕೆ ಹೀಗೆ ಮಾಡ್ತಾ ಹೋಗ್ಬೇಕಾಗ್ತದ. ನೀವು ಮನೆಯಲ್ಲಿ ಸ್ವಲ್ಪ 1-2 ಸಲ ಮಾಡಿದ್ರೆ ಬಂದೇ ಬರ್ತದ ನೋಡಿ. ಈ ತರ ಈ ಇಡ್ಲಿ ಪಾತ್ರೆಗೆ ಎಣ್ಣೆಯನ್ನು ಹಚ್ಕೋಬೇಕು. ಎಣ್ಣೆ ಹಚ್ಚಿ ಇವಾಗ ಒಂದೊಂದಾಗಿ ಮೋಮೋಸ್ ಇಡ್ತಾ ಹೋಗ್ತಾ ಇದ್ದೀನಿ ನೋಡಿ. ಇದು ಹೀಗೆ ಇಟ್ಟು
ಮತ್ತೆ ಎಣ್ಣೆ ಹಚ್ಬೇಕಾಗ್ತದ. ನೋಡಿ ಫ್ರೆಂಡ್ಸ್, ಹೀಗೆ ಚೆನ್ನಾಗಿ ಇಡ್ಲಿ ಪಾತ್ರೆಗೆ ಎಣ್ಣೆಯನ್ನು ಹಚ್ಕೋಬೇಕು. ಇವಾಗ ಇದು ಒಂದೊಂದಾಗಿ ಸ್ಟೀಮರ್ ಅಲ್ಲಿ ಇಡ್ತಾ ಹೋಗ್ತದೇನೆ. ನಾನು ಇದಕ್ಕೆ ಮೇಲಿಂದ ಚೆನ್ನಾಗಿ ಮತ್ತೊಮ್ಮೆ ಎಣ್ಣೆ ಹಚ್ತಾ ಇದ್ದೀನಿ ಫ್ರೆಂಡ್ಸ್. ಹೀಗೆ ಎಲ್ಲದಕ್ಕೂ ಮತ್ತೆ ಮತ್ತೆ ಎಣ್ಣೆ ಹಚ್ಕೋಬೇಕು. ಇವಾಗ ಸ್ಟೀಮಿಂಗ್ಗೆ ಇಟ್ಬಿಡೋಣ. ವಾ, ಮಸ್ತ್ ಆಗಿದಾವೆ ನೋಡಿ. ಹೀಗಾಗ್ಬೇಕು. ಆದ್ಮೇಲೆ ಸ್ಟೀಮಿಂಗ್ ಅಲ್ಲಿಂದ ತೆಗಿತಾ ಇದ್ದೇನೆ ನಾನು ಒಂದೊಂದಾಗಿ. ನೋಡಿ, ಈ ತರನು ಮಾಡಬಹುದು. ನಾನು ಇನ್ನೊಂದ್ ತರ ತೋರಿಸ್ತಾ ಇದ್ದೇನೆ ನಿಮ್ಗೆ. ಹೀಗೆ ಒಂದ್ ಫೋಲ್ಡಿಂಗ್, ಇಲ್ಲಿ ಇನ್ನೊಂದು ಫೋಲ್ಡಿಂಗ್. ಇವಾಗ ಸೇಮ್ ಪ್ಲೇಸಿಗೆ ಬಂದು ಈಗ ಮಾಡಿ ಹೀಗೆ ಮಾಡಬೇಕು. ಮತ್ತೆ ಇದಕ್ಕೆ ಹೀಗೆ ಮಾಡಿದ್ರೆ ಸೇಮ್ ರೋಸ್ ತರ ಕಾಣಿಸ್ತದೆ. ಇದು ನೀವು ಮಕ್ಕಳಿಗೆ ಮಾಡ್ಕೊಟ್ರೆ ತುಂಬಾ ತಾರೆ, ಮತ್ತೆ ನೋಡ್ಲಿಕ್ಕೂ ಎಷ್ಟು ಚೆನ್ನಾಗಿ ಕಾಣಿಸ್ತದೆ ಅಲ್ವಾ. ಅದಕ್ಕೆ ಇವಾಗ ನಾನು ಚಿಲ್ಲಿ ಫ್ಲೇಕ್ಸ್ ಹಾಕ್ತಾ ಇದ್ದೀನಿ. ಹೀಗೆ ಕೊತ್ತಂಬರಿ, ಸಾಸ್. ನೋಡಿ ಫ್ರೆಂಡ್ಸ್, ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆಲ್ಲ. ಅಷ್ಟೇ ಚೆನ್ನಾಗಿ ಟೇಸ್ಟು ಇದೆ. ನಿಮ್ಗೆ ಕಟ್ ಮಾಡಿ ತೋರಿಸ್ತೀನಿ ಮೋಮೋಸ್ ಹೇಗಾಗಿದಾವಂತ. ನೋಡಿ, ಈ ತರ ಮೋಮೋಸ್ ಆಗಿದಾವ. ಬಹಳ ರುಚಿಕರವಾದಂತ ಮೋಮೋಸ್ ಚಟ್ನಿ ರೆಡಿ. ಸೂಪರ್ ಆದಂತ ಮೋಮೋಸ್ ಮಾಡ್ತಿಂದು ಹೇಗಾಗಿದೆ ಅಂತ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ. ಥ್ಯಾಂಕ್ ಯು ಫ್ರೆಂಡ್ಸ್, ವಿಡಿಯೋ ನೋಡಿದಕ್ಕಾಗಿ.